ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇಸಾಂಪುರ್ ಪಾಠ 8 ಬೆಳಕು ಛಾಯೆ ಮತ್ತು ಪ್ರತಿಫಲನಗಳು ಎಂಬ ಪಾಠವನ್ನು ನಾವು ಡಿಸ್ಕಷನ್ ಮಾಡಿದ್ವಿ. ನಿನ್ನೆ ಭಾಗದಲ್ಲಿ ಸ್ವಲ್ಪ ಪಾಠವನ್ನು ಡಿಸ್ಕಷನ್ ಮಾಡಿದ್ವಿ. ಇವತ್ತು ಚಟುವಟಿಕೆಗಳನ್ನು ವಿದ್ಯಾರ್ಥಿಗಳೊಂದಿಗೆ ಮಾಡ್ತಾ ಇದ್ದೀವಿ. ನಮ್ಮ ಶಾಲೆಯ ಸಹಶಿಕ್ಷಕರಾದಂಥ ಶ್ರೀಯುತ ಶಾಂತವೀರ್ ಸರ್ ಅವರ ಸಹಾಯವನ್ನು ಪಡೆದುಕೊಂಡು ಈ ಚಟುವಟಿಕೆಗಳನ್ನು ನಾವು ಮಾಡ್ತಾ ಇದ್ದೀವಿ. ಸರ್ ನಮಸ್ಕಾರಗಳು ಸರ್. ನಿಮಗೆ ನಮ್ಮ ಚಟುವಟಿಕೆಗಳಿಗೆ ನಿಮಗೆ ಸ್ವಾಗತ ಅಂತ ಹೇಳ್ತಾ ಪ್ರಪ್ರಥಮವಾಗಿ 1ನೇ ಚಟುವಟಿಕೆಯನ್ನು ಮಾಡೋಂಥ ಮಕ್ಕಳನ್ನು ನಾವು ಕರೆಯೋಣ ಸರ್. ಈಗ ಬರ್ರಿ, 1ನೇ ಚಟುವಟಿಕೆ ಮಾಡೋರು ಯಾರು? ನನ್ನ ಹೆಸರು ಭರತ್. ಚಟುವಟಿಕೆ 1 ಸುತ್ತಲಿನ ವಸ್ತುಗಳನ್ನು ಪರೀಕ್ಷಿಸುವುದು. ಸ್ಟಾರ್ಟ್. ಅದಕ್ಕಾಗಿ ಇದು ಪಾರದರ್ಶಕ ಅದರಲ್ಲಿ ಹಿಡಿದಾಗ ವಸ್ತುಗಳು ಕಾಣುವುದಿಲ್ಲ, ಅದಕ್ಕೆ ಅದು ಅಪಾರದರ್ಶಕ. ಪ್ಲಾಸ್ಟಿಕ್ ಯಾವುದೇ ರೀತಿಯ ವಸ್ತು ಕಾಣಿಸುವುದಿಲ್ಲ, ಅದಕ್ಕಾಗಿ ಇದು ಅಪಾರದರ್ಶಕ. ಪ್ಲಾಸ್ಟಿಕ್ ಹಾಳೆ ಇದರಲ್ಲಿ ನೋಡಿದಾಗ ಸ್ವಲ್ಪ ಪ್ರಮಾಣದಲ್ಲಿ ಕಾಣಿಸುತ್ತದೆ, ಅದಕ್ಕೆ ಅದು ಅರೆ ಪಾರದರ್ಶಕ. ಗ್ಲಾಸ್. ಚಟುವಟಿಕೆ 2 ಬೆಳಕಿನ ವೇಳೆ ಮಾತ್ರ ಛಾಯೆ ಪಡೆಯಬಹುದು, ಕತ್ತಲಲ್ಲಿ ಸಾಧ್ಯವಿಲ್ಲ. ಆ ಒಂದು ಚಟುವಟಿಕೆಯನ್ನು ಕುರಿತು ಮಕ್ಕಳು ಮಾಡ್ತಾರೆ. 3 ಆಯಾಮದ ವಸ್ತುಗಳಿಗೆ ನಾವು ಬೆಳಕನ್ನು ಹಿಡಿದಾಗ ಆ ಬೆಳಕಿನ ಹಿಂದೆ ಇರುವ ಛಾಯೆಯು 2 ಆಯಾಮದ ವಸ್ತುವಾಗಿ ಕಾಣಿಸುತ್ತದೆ. ಅಂದರೆ ಇಲ್ಲಿ ಘನ ಏನಾಗಿ ಕಾಣಿಸ್ತಾ ಇದೆ ಅಂದರೆ 2 ಆಯಾಮದ ಆಯತವಾಗಿ ಕಾಣಿಸ್ತಾ ಇದೆ, ಆಯತ ಘನ. ಈಗ ಏನು ಮಾಡ್ತಾ ಇದ್ದಾರೆ, ರಟ್ಟನ್ನು ಹಿಡಿತಾ ಇದ್ದಾರೆ. ಇದರ ಪ್ರತಿಬಿಂಬ ನಮಗೆ ಕೇವಲ ಒಂದು ಆಯತವಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಈ ತಟ್ಟೆಯನ್ನು ಹಿಡಿದಾಗ ತಟ್ಟೆಯ ಶೇಪ್ ಬೇರೆ ಬೇರೆ ಇದೆ, ಆದರೆ ಇದರ ಪ್ರತಿಬಿಂಬ ಏನಾಗುತ್ತೆ, ಒಂದು ಗೋಡೆಯ ಮೇಲೆ ಕೇವಲ ಒಂದು ವೃತ್ತದ ಥರ ಬೀಳುತ್ತೆ. 3 ಆಯಾಮದ ತಟ್ಟೆ ಆಗಿರೋದು, ಅದರ ಛಾಯೆ ಏನಾಗಿದೆ, ಕೇವಲ 2 ಆಯಾಮದ ವೃತ್ತದ ರೀತಿಯಲ್ಲಿ ಬರ್ತಾ ಇದೆ. ಸಿಲಿಂಡರ್ ಆಕಾರದ ಕೋಲು ಒಂದು ಗೆರೆಯ ರೀತಿಯ ನೆರಳನ್ನು ನಾವು ಅಲ್ಲಿ ನೋಡ್ತಾ ಇದ್ದೀವಿ. 2 ಆಯಾಮದ ವಸ್ತುಗಳಾಗಿ ಕಾಣಿಸುತ್ತವೆ ಅನ್ನೋದು ನಿಮ್ಮ ಪ್ರಯೋಗದ ನಿಮ್ಮ ಚಟುವಟಿಕೆಯ ವಿವರಣೆ, ಹೌದಾ? ಈ ಚಟುವಟಿಕೆ ಅರ್ಥ ಆಗಿದೆ. ನನ್ನ ಹೆಸರು ಸಂಗೀತ. ಚಟುವಟಿಕೆ 3 ನಿಮ್ಮ ಕೈಯಲ್ಲಿ ಅಡಗಿರುವ ಪ್ರಾಣಿಗಳ ಛಾಯೆಗಳು. ಯಾವುದದು? ಯಾವುದು ನೆರಳು? ನಾಯಿಯ ನೆರಳು. ಬೇರೆ ಮಾಡಮ್ಮ. ಇದು ಯಾವ ನೆರಳು? ಪಕ್ಷಿಯ ನೆರಳು. ಮತ್ತೆ ಯಾವುದಿದು? ಹಾವಿನ ನೆರಳು. ಹಿಂಗೆ ಮಾಡಮ್ಮ. ಇದು ಯಾವ ನೆರಳು? ಜಿಂಕೆ. ಯಾವ್ದು ನೆರಳದು? ಜಿಂಕೆಯ ನೆರಳು. ಗೊತ್ತಾಯ್ತಾ? ಬೆಳಕಿನ ವಿರುದ್ಧ ದಿಕ್ಕಿನಲ್ಲಿ ನಾವು ಛಾಯೆಯನ್ನು ಪಡಿತೀವಿ. ಬೆಳಕು ಒಂದು ದಿಕ್ಕಲ್ಲಿ ಬಿದ್ದರೆ ಛಾಯೆ ಅದರ ವಿರುದ್ಧ ದಿಕ್ಕಿನಲ್ಲಿ ಬೀಳುತ್ತದೆ. ಧನ್ಯವಾದಗಳು. ಬರ್ರಿ. ಹಾಂ, ನನ್ನ ಹೆಸರು ವೆಂಕಟೇಶ್. ಚಟುವಟಿಕೆ 4 ಎಲ್ಲ ಬಣ್ಣಗಳ ನೆರಳು ಕಪ್ಪಾಗಿ ಇರುತ್ತದೆ. ಇದು ಡಬ್ಬೆ. ಇದಕ್ಕೆ ಬೆಳಕು ಹಾಕಿದಾಗ ಇದು ಡಬ್ಬೆ ಕೆಂಪು ಕಲರ್ ಆಗಿದೆ, ಆದರೆ ಇದರ ನೆರಳು ಕಪ್ಪು ಬಣ್ಣದಾಗಿದೆ. ಇದು ಗಮ್ ಡಬ್ಬೆ. ಇದು ಡಬ್ಬಿನ ಕಲರ್ ಬಿಳಿದು, ಆದರೆ ಇದರ ನೆರಳು ಕಪ್ಪು ಬಣ್ಣವಾಗಿ ಕಾಣುತ್ತದೆ. ಇದು ಕ್ಯಾಂಡಲ್. ಇದು ಕ್ಯಾಂಡಲ್ ಕೆಂಪು ಬಣ್ಣ, ಇದಕ್ಕೆ ಲೈಟ್ ಹಾಕಿದಾಗ ಇದರ ನೆರಳು ಕೆಂಪು ಬಣ್ಣವಾಗಿ ಕಾಣುತ್ತದೆ. ಅವ್ರು ಏನೋ ನೋಡಲ್ಲ, ಅದನ್ನ ಇದೇನು ಆಕಾರ ಇರುತ್ತಲ್ಲ ಅಷ್ಟು ಕಾಣ್ತದೆ. ಕ್ಯಾಂಡಲ್ ಕಾಣುತ್ತೆ, ಕ್ಯಾಂಡಲ್ ಆಕಾರ. ಕ್ಯಾಂಡಲ್
ಕಲರ್ ಕೆಂಪು ಬಣ್ಣದಾಗಿದೆ. ಇದರ ನೆರಳು ಕಪ್ಪು ಬಣ್ಣದಾಗಿದೆ. ಯಾವುದೋ ವಸ್ತುಗಳು ಎಲ್ಲ ವಸ್ತುಗಳ ಲೈಟ್ ಹಾಕಿದಾಗ ಕಪ್ಪು ಬಣ್ಣದಾಗಿ ಕಾಣುತ್ತದೆ. ನೆರಳಪ್ಪ, ಯಾವುದೇ ಬಣ್ಣದ ವಸ್ತುವಿನ ನೆರಳು ಕಪ್ಪಾಗಿ ಕಾಣಿಸುತ್ತದೆ. ನನ್ನ ಹೆಸರು ಶ್ರಾವಣಿ. ನನ್ನ ಹೆಸರು ಸಂಗೀತ. ಚಟುವಟಿಕೆ 5 ಸೂಜಿ ರಂಧ್ರ ಕ್ಯಾಮರಾ. ಇದು ಸೂಜಿ ರಂಧ್ರ ಕ್ಯಾಮರಾ. ಒಂದಕ್ಕೆ ಹೋಲ್ ಹಾಕಿದೆ, ಒಂದಕ್ಕೆ ಗ್ರೇಸ್ ಹಾಳೆಯನ್ನು ಹಚ್ಚಿದೆ. ಟ್ರೇಸ್ ಹಾಳೆ ಅಮ್ಮ. ಹೋಲ್ ಇದೆ, ಇನ್ನೊಂದಕ್ಕೆ ಗ್ರೇಸ್ ಹಾಳೆಯನ್ನು ಅಂಟಿಸಿದೆ. ಇದು ಎರಡು ಜೋಡಿಸಿ ನೋಡಿದಾಗ ನಮ್ಮ ನೇರವಾಗಿರುವ ವಸ್ತು ಕೆಳಗಾಗಿ ಕಾಣುತ್ತದೆ. ಸೂರ್ಯನ ಬಿಸಿಲಲ್ಲಿ ನೋಡ್ಬೇಕಮ್ಮ. ಸೂರ್ಯನ ಬಿಸಿಲಲ್ಲಿ ನೋಡಿದಾಗ ನೋಡಬೇಕು. ಧನ್ಯವಾದಗಳು. ಚಂದ ಹೇಳಿದ್ರೆ ಬರ್ರಿ. ನನ್ನ ಹೆಸರು ಮಂಜುನಾಥ. ನನ್ನ ಹೆಸರು ರೋಹಿತ್ ಕುಮಾರ್. ಚಟುವಟಿಕೆ 6 ಬೆಳಕು ಯಾವಾಗಲೂ ನೇರವಾಗಿ ಚಲಿಸುತ್ತದೆ. ನೇರವಾದ ಪೈಪಿಂದ ನೋಡ್ತಾ ಇದಿರೋದಿಲ್ಲ. ನೇರವಾದ ಪೈಪಿನಿಂದ ನೋಡುತ್ತಿದ್ದೇವೆ. ನೇರವಾಗಿ ದೀಪವನ್ನು ಕಾಣುತ್ತಿದೆ. ಅದೇ ರೀತಿಯಾಗಿ ವಕ್ರ ಪೈಪ್, ಡೊಂಕಾದ ಅಥವಾ ವಕ್ರ ಪೈಪಿಂದ ಕಾಣುವುದಿಲ್ಲ. ಅದಕ್ಕಾಗಿ ಬೆಳಕು ನೇರವಾಗಿ ಚಲಿಸುತ್ತದೆ. ಧನ್ಯವಾದಗಳು. ವೆರಿ ಗುಡ್. ಬರ್ರಿ ಜಾನ್. ನನ್ನ ಹೆಸರು ಅಕ್ಷತಾ. ನನ್ನ ಹೆಸರು ಶ್ರುತಿ. ಚಟುವಟಿಕೆ 7 ದರ್ಪಣವು ಬೆಳಕಿನ ಕಿರಣಗಳನ್ನು ಪ್ರತಿಫಲಿಸುತ್ತದೆ. ಮಕ್ಕಳೀಗ ಟಾರ್ಚನ್ನು ದರ್ಪಣಕ್ಕೆ ಬಿಡ್ತಾ ಇದ್ದಾರೆ. ಬಿಟ್ಟಾಗ ಏನಾಗ್ತಾ ಇದೆ, ಗೋಡೆಯ ಮೇಲೆ ಟಾರ್ಚ್ನ ಬೆಳಕು ಬೀಳುತ್ತಾ ಇದೆ. ಹೌದಾ? ನೀ ದರ್ಪಣವನ್ನು ಅಳಗಾಡ್ಸಮ್ಮ ಸ್ವಲ್ಪ. ಸ್ವಲ್ಪ ಅಳಗಾಡ್ಸು ನೋಡು. ದರ್ಪಣದ ದಿಕ್ಕು ಬದಲಾದಂಗೆ ಅದರ ಪ್ರತಿಬಿಂಬದ ದಿಕ್ಕು ಏನಾಗ್ತಾ ಇದೆ, ಬದಲಿ ಆಗ್ತಾ ಇದೆ. ಹೌದಾ? ಬರಮ್ಮ. ದರ್ಪಣವು ಬೆಳಕನ್ನು ಪ್ರತಿಫಲಿಸುತ್ತದೆ. ಧನ್ಯವಾದಗಳು. ನನ್ನ ಹೆಸರು ನೇತ್ರಾವತಿ. ಚಟುವಟಿಕೆ 8 ಸರಳ ರೇಖೆಯಲ್ಲಿ ಚಲಿಸುವ ಮತ್ತು ಪ್ರತಿಫಲಗೊಳ್ಳುತ್ತಿರುವ ಬೆಳಕು. ಈಗ ದರ್ಪಣದಲ್ಲಿ ಗೆರೆಗಳ ರೀತಿಯಲ್ಲಿ ಬರುವಂಥ ಬೆಳಕು ಇಲ್ಲಿ ನೋಡ್ರಿ. ಗೆರೆಗಳ ರೀತಿಯಲ್ಲಿ ಬರುವಂಥ ಬೆಳಕು ಏನಾಗುತ್ತೆ, ದರ್ಪಣದ ಮೇಲೆ ಬಿದ್ದು ಮತ್ತೆ ಪ್ರತಿಫಲವನ್ನು ಉಂಟು ಮಾಡ್ತಾ ಇದೆ. ಇಲ್ಲಿ ನೋಡ್ರಿ, ನೆರಳು ಬರ್ತಾ ಇದೆ ಅಲ್ಲ, ಇಲ್ಲಿ ನೋಡ್ರಿ. ಹಿಡ್ಕಮ್ಮ, ಸ್ವಲ್ಪ ಹಿಡ್ಕ. ಇಲ್ಲಿ ನೋಡ್ರಿ, ಬಾಚಣಿಕೆ ಉಲ್ಟಾಗಿ ಅದರ ನೆರಳು ವಿರುದ್ಧ ದಿಕ್ಕಿನಲ್ಲಿ ಬರ್ತಾ ಇದೆ. ದರ್ಪಣದಲ್ಲಿ ಬೆಳಕು ಪ್ರತಿಫಲನಗೊಳ್ಳುತ್ತದೆ ಅಂತಂದು ಹೇಳ್ಬೋದು. ಬರ್ರಮ್ಮ. ಬೆಳಕು, ಛಾಯೆಗಳು ಮತ್ತು ಪ್ರತಿಬಿಂಬದ ಪ್ರತಿಫಲನಗಳು ಪಾಠದ ಸಂಪೂರ್ಣ ಚಟುವಟಿಕೆಗಳನ್ನು ಸವಿವರವಾಗಿ ಎಕ್ಸ್ಪ್ಲನೇಷನ್ ಮಾಡಿ, ವಿವರವನ್ನು ಮಾಡಿ, ವಿಶ್ಲೇಷಣೆಯನ್ನು ಮಾಡಿ, ಪ್ರಯೋಗವನ್ನು ಮಾಡಿ ಕಲಿತು ತೋರಿಸಿಕೊಟ್ಟಂತಹ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ಪ್ರಯೋಗಕ್ಕೆ ನಮ್ಮ ಮಕ್ಕಳಿಗೆ ಸಹಕರಿಸಿದಂತಹ ನಮ್ಮ ಶಾಲೆಯ ಸಹಶಿಕ್ಷಕರಾದಂಥ ಶ್ರೀಯುತ ಶಾಂತವೀರ್ ಸರ್ ಅವರಿಗೂ ಧನ್ಯವಾದಗಳು. ಧನ್ಯವಾದಗಳು ಸರ್. Thank you for watching. Please subscribe our channel. Comment please.